ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿರೋ, ಅವ್ರ ಹೆಸರು ಶ್ವೇತಾ ಅಂತ. ಸೊ ಅವರು ನಾನು ಸ್ಕಿನ್ ಕೇರ್ ಮಾಡೋದನ್ನ ನೋಡಿ, ಅಕ್ಕ ಮನೇಲಿ ಹೇಗೆ ಹೇರ್ ಕಟ್ ಮಾಡೋದು ನನಗೆ ತೋರಿಸ್ಕೊಡಿ ಅಕ್ಕ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮನೇಲಿ ಯಾವ ರೀತಿ ಹೇರ್ ಕಟ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮನೇಲಿ ಅದೆಲ್ಲ ನಮ್ಮ ಅಪ್ಪ ಆಗಲಿ ನಮ್ಮ ಮಾವ ಆಗಲಿ ಅವ್ರಿಗೆ ಇಷ್ಟ ಆಗೋದಿಲ್ಲ, ಅದೆಲ್ಲ ಹೇರೆಲ್ಲ ಕಟ್ ಮಾಡೋದು ಇದು ಮಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ನಾವು ಅದಕ್ಕೆ ನಾನು ಜಾಸ್ತಿ ಅದೆಲ್ಲ ಹೇರ್ ಕಟ್ಟೆಲ್ಲ ಮಾಡೋದಿಲ್ಲ. ಒಂದು ಏನಂತಂದರೆ ಒಂದು 6 ಮಂತ್ಸ್ ಅಥವಾ 1 ಇಯರ್ಗೆ ಒಂದು ಸಲ ಮಾತ್ರ ನಾವು ಹೇರನ್ನ ಕಟ್ ಮಾಡ್ತೀನಿ. ಆದರೆ ಇವತ್ತಿನ ವಿಡಿಯೋದಲ್ಲೂ ಅಷ್ಟು ನಾನು ಜಾಸ್ತಿ ಹೇರನ್ನ ಕಟ್ ಮಾಡಿ ತೋರಿಸ್ತಾ ಇಲ್ಲ. ನಾನು ಸ್ವಲ್ಪ ಹೇರನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಥವಾ ನಿಮ್ಗೆ ಎಷ್ಟು ಕಟ್ ಮಾಡಬೇಕು ಅಂತ ಅನ್ಸುತ್ತೋ ಅದ್ರ ಮೇಲೆ ನೀವು ಅದನ್ನ ಕಟ್ ಮಾಡ್ಕೊಬೋದು. ನಾನು ಇಲ್ಲಿ ವಿಡಿಯೋಗೋಸ್ಕರ ಅಂದರೆ ನಿಮಗೆ ಅವರು ಆ ಸಿಸ್ಟರ್ಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಅವರು ಬೇಕಾದರೆ ಅವ್ರಿಗೆ ಎಷ್ಟು ಉದ್ದ ಬೇಕೋ ಅದನ್ನು ನೀವು ಕಟ್ ಮಾಡ್ಕೊಬೋದು. ಇದು ಯಾವ ರೀತಿ ನಾನು ಕಟ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇದು ನನಗೆ ಏನು ಹೇಳಬೇಕಂತಂದರೆ ಸಮವಾಗಿ ಕಟ್ ಆಗುತ್ತೆ, ಅಂದರೆ ಸ್ಟ್ರೈಟ್ ಕಟ್ ಅಂತ ಹೇಳ್ತಾ ಇಲ್ಲ, ಈಕ್ವಲ್ ಆಗಿ ಕಟ್ ಆಗುತ್ತೆ. ಅದನ್ನ ನಾನು ಮಾಡ್ಕೊತೀನಿ. ಸ್ಟೆಪ್ ಕಟ್ಟೆಲ್ಲ ನಾನು ಅಷ್ಟೊಂದು ಎಲ್ಲ ಟ್ರೈ ಮಾಡಿಲ್ಲ ಫ್ರೆಂಡ್ಸ್. ನಾನು ಸ್ಕಿನ್ ಮೇಲಾಗಲಿ ಅಥವಾ ಹೇರ್ ಮೇಲಾಗಲಿ ನಾನು ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಹೋಗೋದಿಲ್ಲ. ಸೊ ಅದನ್ನ ಚೆನ್ನಾಗಿರೋದನ್ನ ನಾವೇ ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಮ ಸ್ಕಿನ್ ಆಗಲಿ ನಮ್ಮ ಹೇರ್ ಆಗಲಿ ನಾವೇ ಹಾಳು ಮಾಡ್ಕೊತೀರಿ. ಸೊ ಅದಕ್ಕೋಸ್ಕರ ನನ್ನ ಯಾವುದೇ ಸ್ಕಿನ್ ಮೇಲಾಗಲಿ ಹೇರ್ ಮೇಲಾಗಲಿ ಮತ್ತು ನನ್ನ ಯಾವುದ್ರ ಮೇಲಾಗಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಎಲ್ಲನೂ ಜಾಸ್ತಿ ಅವಾಯ್ಡ್ ಮಾಡ್ತೀನಿ. ಅಂದರೆ ಸಿಂಪಲಾಗಿ ಯಾವ ರೀತಿ ಹೇರ್ ಕಟ್ ಮಾಡ್ಕೊಬೋದು ಅಂದರೆ ಬೇಸಿಕ್ ಹೇರ್ ಕಟ್ನ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಷ್ಟೇ ಆದರೆ ಕೊನೆವರೆಗೂ ವೀಡಿಯೋನ ತಪ್ಪದೆ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಮತ್ತಷ್ಟು ಜನಗಳಿಗೆ ರೆಕಮೆಂಡೇಷನ್ ಆಗುತ್ತೆ ಫ್ರೆಂಡ್. ರೆಕಮೆಂಡ್ ಆದಾಗ ಏನಾಗುತ್ತೆ, ಸೊ ಅವರು ಅದನ್ನ ವಿಡಿಯೋನ ಓಪನ್ ಮಾಡಿ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಾನು ಹೇರ್ ಕಟ್, ಬೇಸಿಕ್ ಹೇರ್ ಕಟ್ ಯಾವ ರೀತಿ ಮಾಡೋದು ನನ್ನ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಹೇರ್ನ ನೀಟಾಗಿ ಹೇರ್ ವಾಶ್ ಮಾಡ್ಕೊಂಡಿರೋ ಫ್ರೆಂಡ್ಸ್. ಯಾವತ್ತು ನೀವು ಹೇರ್ ವಾಶ್ ಮಾಡ್ಕೊಂಡಿರ್ತೀರ ಅವತ್ತು ನೀವು ಈ ಹೇರ್ ಕಟ್ನ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು, ನಾನು ಇವತ್ತು ಹೇರ್ ವಾಶ್ ಮಾಡಿದ್ದೆ. ಸೊ ಅದಕ್ಕೆ ಇವತ್ತೇ ನಾನು ಹೇರ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನೀಟಾಗಿ. ನಾನು ಆ್ಯಕ್ಚುಲಿ ಹೇಳಬೇಕಾದ್ರೆ ನಂದು ಕರ್ಲಿ ಹೇರ್ ಆಗಿರೋದ್ರಿಂದ ತುಂಬ ಕರ್ಲಿ ಇಲ್ಲ, ಒಂದು 75% ಕರ್ಲಿ ಇದೆ. ಸೊ ನಂದು ಕರ್ಲಿ ಹೇರ್ ಫ್ರೆಂಡ್ಸ್. ಅದಕ್ಕೆ ನಾನು ಯಾವ ರೀತಿ ಕಟ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟು ಕೂದಲನ್ನ 2 ಪಾರ್ಟಿಷನ್ ಮಾಡಬೇಕು ಫ್ರೆಂಡ್ಸ್. ಅದನ್ನ ನೀಟಾಗಿ ಒಂಚೂರು ಸಿಕ್ಕಿಲ್ದಿರ ನೀಟಾಗಿ ಬಿಡಿಸ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ, ನಂತರ ಇದೆರಡು ಸೇರಿಸಿ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕೋಬೇಕು ಫ್ರೆಂಡ್ಸ್. ಕೂದಲ ನೀಟಾಗಿ ಟೈಟಾಗಿ ಹೇಳಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿರೋದೇ ಹಾಕ್ಕೊತಾ ಇದ್ದೀನಿ, ನೋಡ್ಬೋದು ಟೈಟಾಗಿ. ಮತ್ತು ಇನ್ನೊಂದ್ಸಲ ನೀಟಾಗಿ ಕೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು. ಇಲ್ಲಿ ನಾನು ಒಂದು ಡಿಸ್ಕೋ ರಬ್ಬರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಟೈಟಾಗಿ ಇಳಿಬೇಕು ಫ್ರೆಂಡ್ಸ್, ಕೆಳಗಡೆ ಸಮವಾಗಿ. ಟೈಟಾಗಿ ಎಳೆದಾಗ ಇಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಷ್ಟು ಕಟ್ ಮಾಡಿದ್ರೆ ಕೂದಲು ಸಿಸರು ಸ್ವಲ್ಪ ಶಾರ್ಪಾಗಿರಲಿ ಫ್ರೆಂಡ್ಸ್, ಆವಾಗ ಒಂದೇ ಸಲ ನೀಟಾಗಿ ಈ ಥರ ಕಟ್ ಆಗುತ್ತೆ. ಸೊ ಇಲ್ಲಿ ಎಡ್ಜಸ್ ಎಲ್ಲ ಸ್ವಲ್ಪ ಹಿಂಗೆ ಶಾರ್ಪ್ ಮಾಡ್ಕೊಳ್ಳಿ ಕೂದಲು. ನೋಡಿ, ನೋಡಿದ್ರಲ್ಲ, ಚೂರೇ ಚೂರು ಫ್ರೆಂಡ್ಸ್ ನಾನು ಕಟ್ ಮಾಡಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕಟ್ ಮಾಡ್ಕೊಬೋದು. ನೋಡಿ,
ಗೊತ್ತಾಗ್ತಾ ಇದೆಯಾ ಫ್ರೆಂಡ್ಸ್, ಇದು ಈಕ್ವಲ್ ಆಗಿ ಕಟ್ ಸಿಂಪಲ್ ಆಗಿ ಈ ಹೇರ್ ಕಟ್ಗೆ ಪಾರ್ಲರಲ್ಲಿ ನಾವು 500 ಇಂದ 600ವರೆಗೂ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದನ್ನು ನಾವು ಇಲ್ಲಿ ಉಳಿಸ್ದಂಗೆ ಆಗುತ್ತೆ. ಸೊ ಅಂದರೆ ಕೂದಲನ್ನ ತೀರಾ ಜಾಸ್ತಿ ಕಟ್ ಮಾಡ್ಬೋದು ಫ್ರೆಂಡ್ಸ್. ಒಂದು 6 ಮಂತ್ಸ್ ಒಂದ್ಸಲ ಆಗಲಿ ಅಥವಾ 1 ಇಯರ್ ಒಂದ್ಸಲ ಆಗಲಿ ಕಟ್ ಮಾಡಿದ್ರೆ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ. ಯಾರಿಗೆ ಕೂದಲು ಜಾಸ್ತಿ ಏನು ಹೇಳ್ತಾರೆ ಫ್ರೆಂಡ್ಸ್, ಸ್ಪ್ಲಿಟ್ ಹೇರ್ಸ್ ಅಂತ ಹೇಳ್ತಾರಲ್ವ, ಅಂದರೆ ಕೌಲು ಹೊಡೆದಿರೋ ಹೇರ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಅಂದರೆ ಡ್ರೈ ಹೇರ್ ಇರುತ್ತೆ ಕೆಳಗಡೆ, ತುದಿ ಬೆಳೀತಾ ಬೆಳೀತಾ ತುಂಬ ಸಣ್ಣಾಗಿರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಮಾತ್ರ ನಾವು ಒಂದು ಸ್ವಲ್ಪ ಚೂರು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಹಾಗಂತ ಯಾವಾಗ್ಲೂ ಹೇರ್ ಕಟ್ ಮಾಡ್ಕೊಂಡು ಇರೋದಕ್ಕಾಗಲ್ಲ ಫ್ರೆಂಡ್ಸ್. ಸೊ ಇದು ನನ್ನ ಸಿಂಪಲ್ ಹೇರ್ ಕಟ್, ನಾನು ಈ ರೀತಿನೇ ಮಾಡೋದು. ಸೊ ಇದರಿಂದ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಹೇರ್ ಗ್ರೋತ್ಗೆ ಚೆನ್ನಾಗಿರ್ಬೇಕಂದ್ರೆ ಬೇರೆ ಈ ಥರ ಹೇರ್ ಕಟ್ ಮಾಡಿ ಹೇರ್ ಪ್ಯಾಕ್ ಹಾಕಿ ಅಥವಾ ಆಯಿಲ್ ಹಾಕಿದ್ರೆ ಸಾಕಾಗತ್ತಲ್ಲ ಫ್ರೆಂಡ್ಸ್. ನಾವು ತಿನ್ನುವಂಥ ಫುಡ್ ಕೂಡ ಅದಕ್ಕೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಏನಂದರೆ ಹೇರ್ ಗ್ರೋತ್ ಆಗಬೇಕು ಅಂತಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಎಲ್ಲ ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಎಲ್ಲ ಪ್ರತಿಯೊಂದೂ ಇದ್ರೇ ಅದಕ್ಕೆ ಸಿಗಬೇಕಾಗಿರುವಂಥ ಪೌಷ್ಟಿಕಾಂಶ ಸಿಕ್ಕಿದಾಗ ಮಾತ್ರ ಅದು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಗಿಡ ಹೇಗೆ ಗಿಡಕ್ಕೆ ಬೇಕಾಗಿರುವಂಥ ಗೊಬ್ಬರ ಆಗಲಿ ನೀರಾಗಲಿ ಬೆಳಕಾಗಲಿ ಎಲ್ಲ ಪ್ರತಿಯೊಂದು ಸಿಕ್ಕಿದ್ರೇ ಅದು ಚೆನ್ನಾಗಿ ಬೆಳೆದು ನಮಗೆ ಒಂದು ಫಲ ಕೊಡುತ್ತಲ್ಲ ಫ್ರೆಂಡ್ಸ್. ಹಾಗೆಯೇ ನಮ್ಮ ಕೂದಲು ಆಗಿರಲಿ ಅಥವಾ ನಮ್ಮ ದೇಹ ಆಗಿರಲಿ, ನಾವು ಯಾವ ರೀತಿ ನಾವು ನೋಡ್ಕೊತೀರಿ, ನಾವು ಯಾವ ರೀತಿ ಕಾಪಾಡ್ಕೊತೀರಿ, ಅದ್ರ ಮೇಲೆ ಅದರ ಆರೋಗ್ಯ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಬರೀ ಕೇವಲ ಮೇಲೆ ಮಾತ್ರ ನಾವು ಅದಕ್ಕೆ ಎಷ್ಟೇ ಕೇರ್ ಮಾಡಿದ್ರು ಕೂಡ ಒಳಗಡೆಯಿಂದ ಕೇರ್ ಮಾಡಿದಾಗ ಮಾತ್ರ ಅದು ರಿಸಲ್ಟ್ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.